ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ. ಕೊನೆಗೂ ಗೃಹಲಕ್ಷ್ಮಿಯರಿಗೆ ಶಾಕ್ ಕೊಟ್ಟ ಸರ್ಕಾರ. ಫಲಾನುಭವಿಗಳಿಗೆ ಜೀವಿತ ಪ್ರಮಾಣ ಪತ್ರ ಕ್ರಮ ವಹಿಸಲು ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಅವರ ಸೂಚನೆ. ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಮಾಡಲಾಗಿದೆ ಎಲ್ಲ ಮಾಹಿತಿ ನೋಡೋಣ. ಬಾಕಿ ಕಂತು ಜಮಾ ಬಗ್ಗೆಯೂ ಕೂಡ ಮುಖ್ಯವಾದ ಮಾಹಿತಿ. ಮತ್ತೊಂದೆಡೆಯಲ್ಲಿ ಕರ್ನಾಟಕದ ಬಜೆಟ್ಗೆ 22,000 ಕೋಟಿ ರೂಪಾಯಿ ರಾಜಸ್ವ ಕೊರತೆ ಎದುರಾಗಿದೆ. ಗ್ಯಾರಂಟಿಗಳಿಗೆ ಕತ್ತರಿ ಬೀಳುತ್ತಾ, ಕಠಿಣ ನಿಯಮಗಳು ಜಾರಿಗೆ ಆಗುತ್ತಾ ಎಲ್ಲ ಮಾಹಿತಿ ನೋಡೋಣ. ಉಚಿತ ಬಸ್ ಯೋಜನೆಗೆ ಬಿಗ್ ಟ್ವಿಸ್ಟ್ ಬಂದೇ ಬಿಡ್ತು. ಇನ್ನು ಮುಂದೆ ಬಸ್ ಹತ್ತುವ ಮುನ್ನ ಎಚ್ಚರ. ಆಧಾರ್ ಕಾರ್ಡ್ ತೋರಿಸಿದ್ರು ಫ್ರೀ ಟಿಕೆಟ್ ಸಿಗೋದಿಲ್ಲ. ಹೊಸ ನಿಯಮಗಳು ಜಾರಿಗೆ ಬರುತ್ತಿವೆ. ಮತ್ತೊಂದೆಡೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಮುಖ್ಯವಾದ ಮಾಹಿತಿ. ಚಿನ್ನದ ಬೆಲೆ 1905ರಿಂದ 2026ರವರೆಗೆ ಎಷ್ಟಾಗಿದೆ, ಯಾವ ರೀತಿ ಏರಿಕೆ ಆಗಿದೆ, ಇನ್ನೂ ಎಷ್ಟು ಏರಿಕೆ ಆಗುತ್ತೆ ಎಂಬ ಕುರಿತಂತೆ ಒಂದು ಆಘಾತಕಾರಿ ಮಾಹಿತಿ ಬಂದಿದೆ. ಮತ್ತೊಂದೆಡೆಯಲ್ಲಿ BPL ಪಡಿತರ ಚೀಟಿದಾರರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಶುರು. ಇದೇ ಮಧ್ಯೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಮಾರಾಟ ಮಾಡಿದರೆ ನಿಮ್ಮ ರೇಷನ್ ಕಾರ್ಡು ಕಳೆದುಕೊಳ್ತೀರಾ, ಮತ್ತೆ ದಂಡವು ಕೂಡ ಕಟ್ಟಬೇಕಾಗುತ್ತೆ. ಆ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ. ಮತ್ತೊಂದೆಡೆಯಲ್ಲಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೂ ಕೂಡ BPL ಕಾರ್ಡು ಪಡೆದುಕೊಳ್ಳಬಹುದು. ಸ್ವತಃ ಆಹಾರ ಸಚಿವ KH ಮುನಿಯಪ್ಪನವರು ಒಂದು ಷರತ್ತು ಹಾಕಿದ್ದಾರೆ. ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ಸುದ್ದಿ 9 ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾವಾಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಹೌದು, ಸರ್ಕಾರದ ಪ್ರಕಾರ 26ನೇ ಕಂತಿನವರೆಗೆ ಹಣವನ್ನು ಹಾಕಲಾಗಿದೆ ಅಂತೆ. ಹೌದು, ನವೆಂಬರ್ ವರೆಗಿನ ಕಂತನ್ನ ಕ್ಲಿಯರ್ ಮಾಡಲಾಗಿದ್ದು, ಈಗೇನಿದ್ರು ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ತಿಂಗಳ ಕಂತು ಮಾತ್ರ ಜಮೆ ಆಗಬೇಕಾಗಿದೆ. ಆದರೆ ಇನ್ನು ಮುಂದೆ ಈ ಒಂದು ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ಫಲಾನುಭವಿಗಳು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಜೀವಿತ ಪ್ರಮಾಣ ಪತ್ರ ಬ್ಯಾಂಕಿಗೆ ಹೋಗಿ ಕೊಡುವುದನ್ನ ಕಡ್ಡಾಯಗೊಳಿಸುವ ಬಗ್ಗೆ ಮುಖ್ಯಮಂತ್ರಿಯವರು ಸಭೆ ಮಾಡಿದ್ದು, ಈ ಬಗ್ಗೆ ಕ್ರಮ ವಹಿಸಿ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಅವರು ಇಂದು ಸೂಚನೆ ಕೊಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವ ದಿನೇಶ್ ಗೂಳಿಗೌಡವರು ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಸಿಎಂ ಮತ್ತು DCM ಅವರಿಗೆ ಈ ಒಂದು ನಿಯಮ ಜಾರಿಗೆ ಬರುವಂತೆ ಮನವಿ ಮಾಡಿದ್ರು. ಈಗ ಈ ಒಂದು ಪ್ರಸ್ತಾವನೆಯನ್ನ ಎತ್ತಿಕೊಂಡಂತ ಸಿಎಂ ಅವರು ಮುಖ್ಯ ಕಾರ್ಯದರ್ಶಿಗೆ ಈ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರವೇ ಕ್ರಮ ತೆಗೆದುಕೊಳ್ಳಿ ಎಂದು ಸೂಚನೆ ಕೊಟ್ಟಿದ್ದಾರೆ. ಹೌದು, ಮೃತಪಟ್ಟ ಫಲಾನುಭವಿಗಳಿಗೂ ಕೂಡ 2,000 ರೂಪಾಯಿ ಜಮೆ ಆಗುತ್ತಿದ್ದು, ಹಾಗಾಗಿ ಇದನ್ನು ತಡೆಗಟ್ಟಲು ಇನ್ನು ಮುಂದೆ ಗೃಹಲಕ್ಷ್ಮಿಯರು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಬದುಕಿರುವ ಪ್ರಮಾಣ ಪತ್ರವನ್ನ ಕೊಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯು ಪಂಚ ಗ್ಯಾರಂಟಿಗಳಲ್ಲೇ ಅತಿ ದೊಡ್ಡ ಯೋಜನೆ ಆಗಿದೆ. ಹೌದು, 4 ಗ್ಯಾರಂಟಿಗಳಿಗೆ ಅಷ್ಟೊಂದು ಖರ್ಚಾಗಿಲ್ಲ, ಆದರೆ ಗೃಹಲಕ್ಷ್ಮಿ ಯೋಜನೆಗೆ ತುಂಬಾನೇ ಖರ್ಚಾಗಿದೆ. 1,24,00,000 ಮಹಿಳೆಯರು ಈ ಒಂದು ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದು, ಜೂನ್ 2023ರಿಂದ ಇದುವರೆಗೆ ಸರ್ಕಾರ 26 ಕಂತನ್ನ ಜಮೆ ಮಾಡಿದೆ. ಅಂದ್ರೆ ಸರಿಸುಮಾರು 57,300 ಕೋಟಿ ರೂಪಾಯಿ ಹಣ ಇದುವರೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಾಕಲಾಗಿದೆ ಎಂದು ಕರ್ನಾಟಕದ ಆರ್ಥಿಕ ಇಲಾಖೆ ಮಾಹಿತಿಯೊಂದು ಬಿಡುಗಡೆ ಮಾಡಿದೆ. ಆದರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕೆಲ ಮೃತಪಟ್ಟ ಫಲಾನುಭವಿಗಳಿಗೂ ಕೂಡ ಕಳೆದ ಹಲವು ತಿಂಗಳಿನಿಂದ ಹಣ ಜಮಾವಾಗುತ್ತಿದ್ದು, ಈಗ ಆ ಒಂದು ಹಣವನ್ನು ತಡೆಗಟ್ಟಲು ಸರ್ಕಾರ ಜೀವಿತ ಪ್ರಮಾಣ ಪತ್ರ ಕಡ್ಡಾಯ ಮಾಡಲು ಮುಂದಾಗಿದೆ. ಈ ಒಂದು ಹೊಸ ನಿಯಮ ಶೀಘ್ರವೇ ಜಾರಿಗೆ ಬರಲಿದೆ ಸ್ನೇಹಿತರೆ. ಯಾವಾಗ ಬರುತ್ತೆ ಮತ್ತು ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕೆಂಬ ಕುರಿತಂತೆ ನಾವು ಮಾಹಿತಿ ತಂದು ಕೊಡುತ್ತೇವೆ. ಹಾಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬನ್ನಿ ಈಗ ಎರಡನೇ ಮಾಹಿತಿಗೆ ಹೋಗೋಣ. ಇತ್ತೀಚೆಗೆ ಕೇಂದ್ರದ ಹಣಕಾಸು ಸಚಿವೆ ಆಗಿರುವ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು ಕೇಂದ್ರದ ಬಜೆಟ್ ಅನ್ನು ಮಂಡಿಸಿದ್ರು. ಇದೀಗ ಕರ್ನಾಟಕದ ಹಣಕಾಸು ಖಾತೆ ಸಚಿವರು ಆಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಹೌದು, ಇದೇ ಮಾರ್ಚ್ 6ರಂದು ಕರ್ನಾಟಕದ 17ನೇ ದಾಖಲೆ ಬಜೆಟ್ ಅನ್ನು ಸಿಎಂ ಸಿದ್ದರಾಮಯ್ಯವರು ಮಂಡಿಸಲಿದ್ದಾರೆ. ಆದರೆ ಸ್ನೇಹಿತರೆ, ಅದಕ್ಕೂ ಮೊದಲು ಕರ್ನಾಟಕದ ಈ ಬಾರಿಯ ಬಜೆಟ್ಗೆ 22,000 ಕೋಟಿ ರೂಪಾಯಿ ರಾಜಸ್ವ ಕೊರತೆ ಎದುರಾಗಿದೆ ಎಂದು ಆರ್ಥಿಕ ಇಲಾಖೆ ಮಾಹಿತಿಯೊಂದು ಬಿಡುಗಡೆ ಮಾಡಿದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 2026-27ನೇ ಸಾಲಿನ ಬಜೆಟ್ ಮಂಡನೆಗೆ ಭರದಿಂದ ಸಿದ್ಧತೆ ತೆಗೆದುಕೊಂಡಿದ್ದು, ಇಲಾಖೆ ಜೊತೆಗೆ ಪೂರ್ವಭಾವಿ ಸಭೆ ಈಗಾಗಲೇ ನಡೆಸಿದ್ದಾರೆ. ಆದರೆ ಈ ಬಾರಿಯ ಬಜೆಟ್ಗೆ ಹಿಂದಿನ ಬಜೆಟ್ಗಿಂತಲೂ ಕೂಡ ಹೆಚ್ಚು ಸವಾಲುಗಳು ಎದುರಾಗಿದೆ. ಹೌದು, ಗ್ಯಾರಂಟಿ ಯೋಜನೆಗಳ ಆರ್ಥಿಕ ಹೊರೆ ಜೊತೆಗೆ ನಿರೀಕ್ಷಿತ ಮಟ್ಟದಲ್ಲಿ ರಾಜಸ್ವ ಸ್ವೀಕೃತಿ ಆಗಿಲ್ಲ ಎಂದು ಹೇಳಲಾಗ್ತಾ ಇದೆ. ಅಂದ್ರೆ ನಿರೀಕ್ಷೆ ಮಾಡಿದಷ್ಟು ಆದಾಯ ಸಂಗ್ರಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಸುಮಾರು 22,000 ಕೋಟಿ ರೂಪಾಯಿ ಹಣ ಈಗಲೂ ಕೂಡ ಕೊರತೆ ಇದ್ದು, ಈ ಮೂಲಕ ಬಜೆಟ್ನ ಆಶೋತ್ತರಗಳ ಮೇಲೆ ತಣ್ಣೀರೆರಚುವ ಭೀತಿ ಈಗ ಜನರಲ್ಲಿ ಉಂಟಾಗಿದೆ. ಹೌದು ಸ್ನೇಹಿತರೆ, ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೊಸ ಕಠಿಣ ನಿಯಮಗಳು ಜಾರಿಗೆ ಬರಬಹುದು. ಅರ್ಹರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಠಿಣ ನಿಯಮಗಳು ಜಾರಿಗೆ ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗ್ತಾ ಇದೆ.
ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಜೀವಿತ ಪ್ರಮಾಣ ಪತ್ರ ಘೋಷಣೆ ಮಾಡಲಾಗಿದ್ದು, ಮತ್ತೊಂದೆಡೆಯಲ್ಲಿ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆಗೂ ಕೂಡ ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮಾಡಲು ಸರ್ಕಾರ ಮುಂದಾಗಿದೆ. ಈ ಮೂಲಕ ಅರ್ಹರು ಮಾತ್ರ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳುವಂತೆ ಸರ್ಕಾರ ಸಿದ್ಧತೆ ಶುರು ಮಾಡಿದೆ. ಹೌದು, ಕಳೆದ 9 ತಿಂಗಳ ಅವಧಿಯಲ್ಲಿ ಪ್ರಮುಖ ತೆರಿಗೆ ಮೂಲಗಳಿಂದ ಬರಬೇಕಾಗಿದ್ದಂಥ ಆದಾಯದಲ್ಲಿ 14,000 ಕೋಟಿ ರೂಪಾಯಿಯಷ್ಟು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ GST ಸ್ಲ್ಯಾಬ್ನಲ್ಲೂ ಕೂಡ ಕೆಲ ದರ ಬದಲಾವಣೆ ಮಾಡಿದ್ದು, ಈ ಮೂಲಕ ಕರ್ನಾಟಕದ ಪಾಲಿನ GST ಸಂಗ್ರಹದಲ್ಲೂ ಕೂಡ ವರ್ಷಕ್ಕೆ ಬರುವ 9,000 ಕೋಟಿ ರೂಪಾಯಿಯಷ್ಟು ಹಣ ಕಡಿತ ಉಂಟಾಗಿದೆ. ಒಟ್ಟಾರೆ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಈ ಬಾರಿ ಆದಾಯ ಸಂಗ್ರಹಿಸುವಲ್ಲಿ ವಿಫಲವಾಗಿದೆ ಎಂದು ಹೇಳಲಾಗ್ತಾ ಇದೆ. ಹಾಗಾಗಿ ಬಜೆಟ್ನಲ್ಲಿ ಕೆಲ ಕಠಿಣ ನಿಯಮಗಳು ಜಾರಿಗೆ ಬರಬಹುದು ಎಂದು ನಿರೀಕ್ಷಿಸಲಾಗಿದೆ. ಅಂದಹಾಗೆ ಈಗಾಗಲೇ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಹಿಳೆಯರು ಇನ್ನು ಮುಂದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಟಿಕೆಟ್ ಸಿಗೋದಿಲ್ಲ. ಹೌದು, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಯಶಸ್ವಿ ಯೋಜನೆಯಾಗಿ ಶಕ್ತಿ ಯೋಜನೆ ಹೊರಹೊಮ್ಮಿದೆ. ಅಂದರೆ ಕೋಟ್ಯಾಂತರ ಮಹಿಳೆಯರು ಇದುವರೆಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾದ ಪ್ರಯಾಣದ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಕೆಲ ಫಲಾನುಭವಿಗಳಿಗೆ ಬರದೇ ಇರಬಹುದು, ಉಚಿತ ವಿದ್ಯುತ್ ಯೋಜನೆ ಕೆಲವರಿಗೆ ಸಿಗದೇ ಇರಬಹುದು. ಆದರೆ ಶಕ್ತಿ ಯೋಜನೆ, ಉಚಿತ ಬಸ್ ಯೋಜನೆ ಪ್ರತಿ ಮಹಿಳೆಯರಿಗೂ ಕೂಡ ತಲುಪಿದೆ. ಆಧಾರ್ ಕಾರ್ಡ್ ತೋರಿಸಿದರೆ ಸಾಕು, ತಟ್ಟಂತ ಕಂಡಕ್ಟರ್ ಶೂನ್ಯ ಟಿಕೆಟ್ ಅನ್ನು ಹರಿದು ಮಹಿಳೆಯರಿಗೆ ಕೊಟ್ಟು ಬಿಡ್ತಾರೆ. ಆದರೆ ಇನ್ನು ಮುಂದೆ ಈ ಒಂದು ವ್ಯವಸ್ಥೆ ಬದಲಾಗಲಿದೆ. ಹೌದು, ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಬೇಕಾಗುತ್ತೆ. ಸರ್ಕಾರ ಶೀಘ್ರವೇ ಎಲ್ಲಾ ಮಹಿಳೆಯರಿಗೆ ಉಚಿತವಾಗಿಯೇ ಈ ಒಂದು ಸ್ಮಾರ್ಟ್ ಕಾರ್ಡ್ ಕೊಡಲು ಮುಂದಾಗಿದೆ. ಹೌದು, ಕರ್ನಾಟಕದಲ್ಲಿ ಹೊರ ರಾಜ್ಯದ ಮಹಿಳೆಯರು ಕೂಡ ಉಚಿತ ಬಸ್ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದು, ಹಾಗಾಗಿ ಇದನ್ನು ತಡೆಗಟ್ಟಲು ಸರ್ಕಾರ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸುವುದು ಕಡ್ಡಾಯ ಮಾಡಲು ಮುಂದಾಗಿದೆ. ಈ ಒಂದು ಹಿಂದೆ ಜೂನ್ 2023ರಲ್ಲಿ ಈ ಒಂದು ಯೋಜನೆ ಜಾರಿಗೆ ಆಯಿತು. ಇದೀಗ ಜೂನ್ 2026 ಹೊತ್ತಿಗೆ ಶಕ್ತಿ ಯೋಜನೆ ಜಾರಿಗೆಯಾಗಿ 3 ವರ್ಷ ತುಂಬಲಿದ್ದು, ಇದೇ ಒಂದು ಸಂಭ್ರಮದ ವೇಳೆಗೆ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಸಂಪೂರ್ಣವಾಗಿ ಜಾರಿಗೆ ತರಲು ಮತ್ತು ಮಹಿಳೆಯರಿಗೆ ಉಚಿತವಾಗಿಯೇ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಮಹಿಳೆಯರು ಸೇವಾ ಸಿಂಧು ಪೋರ್ಟಲ್ ಅಥವಾ ಸರ್ಕಾರ ನಿಗದಿಪಡಿಸುವ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಕೆ ಮಾಡಿ ಕಾರ್ಡ್ ಅನ್ನು ಪಡೆದುಕೊಳ್ಳಬೇಕಾಗುತ್ತೆ. ಶೀಘ್ರವೇ ಸರ್ಕಾರ ಈ ಬಗ್ಗೆ ಟೆಂಡರ್ ಪ್ರಕ್ರಿಯೆಯು ಕೂಡ ಶುರು ಮಾಡಲಿದೆ. ಮಾಹಿತಿ ಬಂದ ಕೂಡಲೇ ಸ್ನೇಹಿತರೆ ಯಾವ ರೀತಿ ಕಾರ್ಡ್ ಪಡೆದುಕೊಳ್ಳಬೇಕು ಎಂಬ ಮಾಹಿತಿ ನಾವು ನಿಮಗೆ ತಂದು ಕೊಡುತ್ತೇವೆ. ಹಾಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ರೆ ಅಥವಾ ಚಿನ್ನ ಈಗಾಗಲೇ ಖರೀದಿ ಮಾಡಿದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯವಾಗಲಿದೆ. ಹೌದು ಸ್ನೇಹಿತರೆ, ಈ ಒಂದು ಹಿಂದೆ ಬೆಲೆ ಏರಿಕೆ ಆದಾಗ ಚಿನ್ನ ಖರೀದಿ ಮಾಡಿದ್ವಿ, ಬೆಳ್ಳಿ ಖರೀದಿ ಮಾಡಿದ್ವಿ. ಈಗ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕುಸಿತವಾಗಿದೆ. ಏನು ಮಾಡಬೇಕು ಎಂಬ ಚಿಂತೆ ನಿಮಗಿದ್ರೆ ಈಗಲೇ ಚಿಂತೆ ಬಿಟ್ಟು ಬಿಡಿ. ಯಾಕಂದ್ರೆ ಚಿನ್ನ ಎಂದಿಗೂ ಕೂಡ ನಿದ್ರಿಸುವುದಿಲ್ಲ. ಹೌದು ಸ್ನೇಹಿತರೆ, ಸತತವಾಗಿ ಚಿನ್ನದ ಬೆಲೆ ಏರಿಕೆ ಆಗುತ್ತಲೇ ಇರುತ್ತೆ. ಅದಕ್ಕಾಗಿಯೇ ಒಂದು ಸ್ಪಷ್ಟ ಉದಾಹರಣೆ ನಮ್ಮ ಕಣ್ಣ ಮುಂದೆ ಈಗ ಸಿಕ್ಕಿದೆ. ಹೌದು, ಚಿನ್ನದ ಮೇಲಿನ ಹೂಡಿಕೆಯನ್ನು ಅತ್ಯಂತ ಸುರಕ್ಷಿತ ಹೂಡಿಕೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಚಿನ್ನದ ಮೇಲೆ ಹೂಡಿಕೆ ಮಾಡೇ ಮಾಡ್ತಾರೆ. ಇದೀಗ 1905ರಿಂದ 2026ರವರೆಗೆ ಚಿನ್ನದ ಬೆಲೆ ಯಾವ ರೀತಿ ಏರಿಕೆ ಆಯಿತು, ಎಷ್ಟು ಹೆಚ್ಚಳವಾಯಿತು ಎಂಬ ಒಂದು ಮಾಹಿತಿ ಲಭ್ಯವಾಗಿದೆ. ಹೌದು, ಭಾರತದ ಜನರಿಗೆ ಚಿನ್ನ ಆಪ್ತ ಕಾಲದ ಗೆಳೆಯ ಎಂದೇ ಹೇಳಬಹುದು. ಸಂಕಷ್ಟದ ಸಮಯದಲ್ಲಿ ಚಿನ್ನವು ತುಂಬಾನೇ ಸಹಾಯಕ್ಕೆ ಬರುತ್ತೆ. ಇದೇ ಕಾರಣಕ್ಕೆ ಭಾರತೀಯರು ಹೆಚ್ಚಾಗಿ ಚಿನ್ನದ ಮೇಲೆನೆ ಹೂಡಿಕೆ ಮಾಡ್ತಾರೆ. ಹಾಗಾಗಿ ಚಿನ್ನದ ಬೆಲೆ ಸತತವಾಗಿ ಏರಿಕೆ ಆಗುತ್ತಲೇ ಇದೆ. ಇದೀಗ ಸ್ನೇಹಿತರೆ 1900ರಿಂದ 2026ರವರೆಗಿನ ಚಿನ್ನದ ಬೆಲೆ ಯಾವ ರೀತಿ ಏರಿಕೆ ಆಯಿತು ಎಂಬ ಕುರಿತಂತೆ ಮಾಹಿತಿಯೊಂದು ಹೊರಬಿದ್ದಿದೆ. ಹೌದು, ಹಣಕಾಸು ತಜ್ಞರಾಗಿರುವ AK ಮಂದನ್ ಎನ್ನುವರು ಈ ಒಂದು ಮಾಹಿತಿಯನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನ್ಯೂಸ್ ಸ್ಕ್ರೀನ್ ಮೇಲೆ ಒಂದು ಸೈಡ್ ನೋಡ್ತಿರಬಹುದು ಸ್ನೇಹಿತರೆ. ಯಾವ ವರ್ಷದಲ್ಲಿ ಚಿನ್ನದ ಬೆಲೆ ಏನಿತ್ತು ಎಂಬ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. 1900ರಲ್ಲಿ ಕೇವಲ 10 ಗ್ರಾಂ ಚಿನ್ನ 5 ರೂಪಾಯಿ ಸ್ನೇಹಿತರೆ. ಇದೀಗ 1,60,000 ರೂಪಾಯಿ ಆಗಿದ್ದು, ಈ ಒಂದು ಚಿನ್ನ 1900ನೇ ಇಸ್ವಿಯಲ್ಲಿ ಕೇವಲ 5 ರೂಪಾಯಿಯಿಂದ ಪ್ರಾರಂಭವಾಗಿದೆ. ಅಂದರೆ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬಹುದು ಚಿನ್ನದ ಬೆಲೆ ಸ್ವಲ್ಪ ಇಳಿಕೆ ಆದರೂ ಮತ್ತೆ ಏರಿಕೆ ಆಗೇ ಆಗಿದೆ. ಹಾಗಾಗಿ ಚಿನ್ನ ನೀವು ಇದುವರೆಗೆ ಖರೀದಿ ಮಾಡಿಲ್ಲವೆಂದ್ರೆ ಈಗಲೂ ಕೂಡ ಖರೀದಿ ಮಾಡುವುದು ಉತ್ತಮ ಸಮಯ. ಯಾಕಂದ್ರೆ ಈಗ ಚಿನ್ನ ಸ್ವಲ್ಪ ಕುಸಿತ ಕಂಡಿದೆ. ಅಂದಹಾಗೆ 2060ರ ವೇಳೆಗೆ ಚಿನ್ನದ ಬೆಲೆ 10 ಗ್ರಾಮು 19 ಲಕ್ಷ ರೂಪಾಯಿ ತಲುಪುವ ನಿರೀಕ್ಷೆ ಇದೆ ಎಂದು ಕೂಡ ಅವರು ತಮ್ಮ ಒಂದು ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ 1,80,000 ಮುಟ್ಟಿದ್ದಂಥ ಚಿನ್ನ ಕುಸಿದು 1,60,000 ರೂಪಾಯಿ ಆಗಿದ್ದು, ಇದೇ ಒಂದು ಚಿನ್ನ 2060ರ ವೇಳೆಗೆ 10 ಗ್ರಾಮ್ಗೆ 19 ಲಕ್ಷ ರೂಪಾಯಿ ಕೊಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು, ಏರಿಕೆ ಆಗಬೇಕು, ಕಮೆಂಟ್ ಮಾಡಿ. ಇದೀಗ ಫೆಬ್ರವರಿ 16ರ ಮಾರುಕಟ್ಟೆ ಪ್ರಕಾರ 10 ಗ್ರಾಂ 24 ಕ್ಯಾರೆಟ್ ಚಿನ್ನ 1,56,800 ರೂಪಾಯಿ ಆಸುಪಾಸು ಮಾರಾಟ ಮಾಡಲಾಗಿದೆ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ.
ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಒಟ್ಟು 3 ಮುಖ್ಯವಾದ ಮಾಹಿತಿ ಬಂದಿದೆ. ಮೊದಲನೇದಾಗಿ ಶೀಘ್ರವೇ ರಾಜ್ಯಾದ್ಯಂತ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿದೆ. ಹೌದು, ರಾಜ್ಯಾದ್ಯಂತ ಲಕ್ಷಾಂತರ ಫಲಾನುಭವಿಗಳು ಈಗಾಗಲೇ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಕಾಯುತ್ತಿದ್ದು, ಇದೀಗ ಅಂತವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಳೆದ ಕೆಲವು ಸಮಯದಿಂದ ಸ್ಥಗಿತಗೊಂಡಿದ್ದಂಥ ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಇದೇ ಫೆಬ್ರವರಿ ತಿಂಗಳ ಕೊನೆ ವಾರದಲ್ಲಿ ಮರು ಚಾಲನೆ ನೀಡಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಕಲ ಸಿದ್ಧತೆ ಶುರು ಮಾಡಿದೆ. ಅಂದಹಾಗೆ ಸ್ನೇಹಿತರೆ, ಇಲ್ಲಿ ಕೆಲವು ಷರತ್ತು ಕೂಡ ಹಾಕುತ್ತಿದ್ದಾರೆ. ವರ್ಷದ ಕುಟುಂಬದ ಆದಾಯ 1,20,000ಕ್ಕಿಂತ ಕಡಿಮೆ ಇರಬೇಕು. ಕುಟುಂಬದಲ್ಲಿ ಯಾವುದೇ ಸದಸ್ಯರು ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು ಮತ್ತು ಈ ಒಂದು ಹಿಂದೆ ಯಾವುದೇ ರೇಷನ್ ಕಾರ್ಡು ಹೊಂದಿರಬಾರದು. ಅಂತವರು ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗ್ತಾ ಇದೆ. ಇನ್ನು ಎರಡನೇ ಮಾಹಿತಿ ಏನೆಂದರೆ, ಅನ್ನಭಾಗ್ಯ ಅಕ್ಕಿ ಇನ್ನು ಮುಂದೆ ಮಾರಾಟ ಮಾಡಿದರೆ ನಿಮ್ಮ ಪಡಿತರ ಚೀಟಿ ರದ್ದು ಆಗುತ್ತೆ. ಹೌದು ಸ್ನೇಹಿತರೆ, ಸರ್ಕಾರ ನೀಡುವ ಪಡಿತರ ಅಕ್ಕಿಯನ್ನು ದುರುಪಯೋಗ ಮಾಡಿಕೊಂಡ್ರೆ, ಅಕ್ರಮವಾಗಿ ಮಾರಾಟ ಅಥವಾ ಅಕ್ಕಿಯನ್ನು ಸಂಗ್ರಹ ಮಾಡಿದರೆ ಇನ್ನು ಮುಂದೆ ಆ ಒಂದು ವ್ಯಕ್ತಿಯ ಪಡಿತರ ಚೀಟಿ 6 ತಿಂಗಳುಗಳ ಕಾಲ ಅಮಾನತು ಮಾಡುವುದರ ಜೊತೆಗೆ ಮಾರುಕಟ್ಟೆ ದರದಲ್ಲಿ ದಂಡವು ಕೂಡ ವಿಧಿಸಲಾಗುತ್ತೆ ಎಂದು ಅಧಿಕಾರಿಗಳು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇನ್ನು ಕೊನೆ ಮಾಹಿತಿ ಏನೆಂದರೆ ಸ್ನೇಹಿತರೆ, ಮಕ್ಕಳು ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೂ ಕೂಡ ತಂದೆ ತಾಯಿಗೆ ಬಿಪಿಎಲ್ ಕಾರ್ಡು ನೀಡಬಹುದು ಎಂದು ಆಹಾರ ಸಚಿವ ಕೆ ಮುನಿಯಪ್ಪನವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೌದು, ಕುಟುಂಬದಲ್ಲಿ ಮಕ್ಕಳು ಬೇರೆ ಕಡೆಗೆ ಕೆಲಸ ಮಾಡಿಕೊಂಡು ಇದ್ದು ಆದಾಯ ತೆರಿಗೆ ಅವರು ಪಾವತಿ ಮಾಡುತ್ತಿದ್ರೆ ಇತ್ತ ತಂದೆ ತಾಯಿಗೆ ಮಾತ್ರ ಬಿಪಿಎಲ್ ಕಾರ್ಡು ನೀಡಬಹುದು. ಆದರೆ ಅಧಿಕಾರಿಗಳು ಪರಿಶೀಲನೆ ಮಾಡಿನೇ ಕೊಡಬೇಕು ಎಂದು ಕೆ ಮುನಿಯಪ್ಪನವರು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಿಪಿಎಲ್ ಕಾರ್ಡು ಪರಿಷ್ಕರಣೆ ಮಾಡುವ ವೇಳೆ ಅಂದರೆ ಬಿಪಿಎಲ್ ಕಾರ್ಡು ರದ್ದು ಮಾಡುವ ವೇಳೆ ಅಧಿಕಾರಿಗಳು ಜಾಗೃತರಾಗಿರಬೇಕು. ಯಾಕಂದರೆ ಕೆಲವೊಮ್ಮೆ ಮನೆ ಸಾಲ, ಬೈಕ್ ಸಾಲ ಅಂತ ಕೆಲವರು ಆದಾಯ ತೆರಿಗೆ ಪಾವತಿ ಮಾಡಿರುತ್ತಾರೆ. ಹಾಗಾಗಿ ಅಂಥವರಿಗೆ ವಿನಾಯಿತಿ ನೀಡಬೇಕು, ಅವರ ಬಿಪಿಎಲ್ ಕಾರ್ಡು ರದ್ದು ಮಾಡಬಾರದು ಎಂದು ಕೂಡ ಮಾಹಿತಿಯವರು ಕೊಟ್ಟಿದ್ದಾರೆ. ಸದ್ಯಕ್ಕೆಷ್ಟೇ ಸ್ನೇಹಿತರೆ, ಈ ಎಲ್ಲ ಸುದ್ದಿಗಳು ಇಷ್ಟವಾಗಿದ್ದರೆ ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ.